ಪ್ರಿಯರೇ, ಕಳೆದ 21 ಭಾಗದಲ್ಲಿ ಲಾಸ್ಟ್ ಸೆಷನ್ ಅಲ್ಲಿ ನಾವು ಮುಖ್ಯವಾಗಿ ಒಂದು ವಿಷಯ ನಾವು ನೋಡಿದ್ವಿ. ಯೋಹನ್ ಬರೆದ ಸುವಾರ್ತೆಯಲ್ಲಿ 16ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಆತನು ಬಂದು, ಯಾರು? ಪವಿತ್ರಾತ್ಮನು. ಆತನು ಬಂದು ಪಾಪ, ನೀತಿ, ನ್ಯಾಯ ತೀರುವಿಕೆ ಈ ವಿಷಯದಲ್ಲಿ ಲೋಕಕ್ಕೆ ಅರಿವನ್ನು ಹುಟ್ಟಿಸುವನು. ಇದು ನಾವು ಅವತ್ತಿನ ನಮ್ಮ ಸಬ್ಜೆಕ್ಟ್ ಆಗಿತ್ತು. ಅದರಲ್ಲಿ ನಾವು ನೋಡಿರೋ ವಿಷಯ ಏನಂತ ಹೇಳಿದ್ರೆ ಪಾಪ. ಲಾಸ್ಟ್ ಟೈಮಲ್ಲಿ ನಾವು ನೋಡಿದ್ರೆ ಅಂತ ಹೇಳಿದ್ರೆ ಪಾಪ, ಯಾವ ಯಾವ ರೀತಿಯಲ್ಲಿ ಪಾಪಗಳಿದೆ, ಯಾವ ಯಾವ ರೀತಿಯಲ್ಲಿ ಪಾಪಗಳು ಮಾಡಬಹುದು, ಎಷ್ಟೆಷ್ಟು ತಪ್ಪುಗಳು. ಇದರಲ್ಲಿ ಒಂದು ವಿಷಯ ಏನಂತ ಹೇಳಿದ್ರೆ, ಈ ತಪ್ಪು ಪಾಪ ಅಂತ ಹೇಳಿದ್ರೆ ಎಲ್ಲರಿಗೂ ಚೆನ್ನಾಗಿ ಗೊತ್ತಿರೋದು ವಿಷಯ. ಈ ಮನುಷ್ಯನಿಗೆ ಮುಂಚೆಯಿಂದನೇ ಇರೋದೊಂದು ವಿಷಯ ಅಂದ್ರೆ, ಈ ಒಳ್ಳೇದ ಕಡೆ ನೋಡೋದಕ್ಕಿಂತ ಕೆಟ್ಟದ ಕಡೆ ಫಸ್ಟ್ ದೃಷ್ಟಿ ಹೋಗುತ್ತೆ, ಗಮನ ಹೋಗುತ್ತೆ, ಚಿಂತೆ ಹೋಗುತ್ತೆ, ಆಲೋಚನೆಗಳೆಲ್ಲ ಅದನ್ನು ಕೆಟ್ಟದ ಕಡೆ ಹೋಗಿ ವಾಪಸ್ ಬರೋದು. ಈಗ ನಮ್ಗೇನೋ ಗೊತ್ತ, ಒಂದ್ ಸಣ್ಣ ಮಗುಗೆ ನಾವೇನಾದ್ರು ನೀನು ಇಂಥದ್ದು ಮುಟ್ಟಬೇಡ ಅಂತ ಹೇಳಿದ್ರೆ, ಇಲ್ಲ ಅಲ್ಲಿ ಇಂದ ರೂಮ್ಗೆ ನೀನು ಹೋಗಬಾರದು ಅಂತ ಹೇಳಿದ್ರೆ, ಇಲ್ಲ ಅವನಿಗೆ ಯಾವ್ದಾದ್ರು ಒಂದು ಕೆಲಸ ಮಾಡಬಾರದು ಅಂತ ಹೇಳಿದ್ರೆ, ಖಂಡಿತ ಅವನದು ಕ್ಯೂರಿಯಾಸಿಟಿ ಜಾಸ್ತಿ ಆಗುತ್ತೆ. ಯಾಕೆ ನನಗೆ ನೋಡಬಾರದು ಅಂತ ಹೇಳಿರೋದು? ಯಾಕೆ ನನಗೆ ಕೇಳಬಾರದು ಅಂತ ಹೇಳಿರೋದು? ಯಾಕೆ ನನಗೆ ಆ ರೀತಿಯಲ್ಲಿ ಮಾತಾಡಬಾರದು ಅಂತ ಹೇಳಿರೋದು? ಈ ನಿಮಗೆಲ್ಲರಿಗೇನು ಗೊತ್ತು, ಅವಳು ಆದಮನು ಮತ್ತೆ ಇವ್ರನ್ನ ಇದ್ ಮಾಡುವಾಗ ಅಲ್ಲಿ ದೇವರು ಅವರಿಗೆ ಒಂದು ಇದೇ ತರ ಒಂದು, ಆ ಮರದಿಂದ ಮಾತ್ರ ನೀವು ತಿನ್ಬಾರ್ದು. ಅವಾಗ ಸ್ಟಾರ್ಟ್ ಆಯ್ತು, ತಿಂದ್ರೆ ಏನಾಗುತ್ತೆ. ಇದು ತಿಳ್ಕೊಂಡಂತ ಸೈತಾನನು ಏನಂತ ಹೇಳಿ, ಆ ಕರೆಕ್ಟ್ ಟೈಮಲ್ಲಿ ಎಂಟ್ರಿ ಆಗಿ ಇದು ತಿಂದ್ರೆ ಏನಾಗುತ್ತೆ ಅಂತ ಅವರ ಮನಸ್ಸಲ್ಲಿ ಕ್ವಶನ್ ಮಾರ್ಕ್ ಆಗಿ ನಿಂತಿದ್ದೇನೆ. ನೋಡಿ, ಇದು ತಿಂದ್ರೆ ಈ ರೀತಿಯಲ್ಲಿ ಹಿಂಗೆ ಆಗುತ್ತೆ ಅಂತ ತಿಳಿಸಿಕೊಟ್ರು. ಅದು ಕೆಟ್ಟ ದಾರಿನ ಒಳ್ಳೆ ದಾರಿಯಿಂದ ಅವರಿಗೆ ಅವಾಗ ಗೊತ್ತಿರ್ಲಿಲ್ಲ. ಆದ್ರೆ ಅದೇ ಒಳ್ಳೆ ದಾರಿಯಿಂದ ಸೈತಾನನು ನಂಬಿಸಿ ಅವ್ರ ಕೈಯಲ್ಲಿ ಕೆಲಸ ಮಾಡಿಸಿ ಅವನದು ಉದ್ದೇಶ ಆಗೋಯ್ತು. ಪ್ರಿಯರೇ, ನಾವು ಕಳೆದ ಸರಿ ಇನ್ನೊಂದು ವಾಕ್ಯ ನೋಡುದು, 1 ಪೇತ್ರನ 4ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ, ಎಲ್ಲವುಗಳ ಅಂತ್ಯವು ಹತ್ತಿರವಾಗಿದೆ, ಆದದರಿಂದ ನೀವು ಜಿತೇಂದ್ರರಾಗಿಯೂ ಪ್ರಾರ್ಥನೆಗೆ ಸಿದ್ಧರಾಗಿರುವಂತೆ ಸ್ವಸ್ಥ ಚಿತ್ತರಾಗಿರೋ ಒಂದು ವಾಕ್ಯ. ನಾವು ಅವಾಗ ಅಲ್ಲಿ ನಾವು ಒಂದು 5 ಜಿತೇಂದ್ರ ಅಂತ ಹೇಳಿದ್ರೆ 5 ಸೆನ್ಸಸ್. ಈ 6ನೇ ಸೆನ್ಸ್ ಅಂತ ಹೇಳ್ತಾ ಇರೋದು ನಿಜವಾಗ್ಲೂ ಹೇಳ್ತೀನಲ್ಲ, ಈ 5 ಸೆನ್ಸ್ ಒಳ್ಳೆ ದಾರಿಯಲ್ಲಿ ನಡೆಸಬೇಕಾಗಿರೋದು. ಇಲ್ಲಾಂದ್ರೆ ನಾವು ಹೋಗ್ತಾ ಇರೋದು ಇದೇ ದಾರಿಯಲ್ಲಿ, ಕೆಟ್ಟ ದಾರಿಯಲ್ಲಿ ಎಚ್ಚರಿಕೆ ಕೊಡ್ತಾ ಇರೋದು 6 ಸೆನ್ಸ್. ನನ್ನ ಪ್ರಕಾರ ನಾನು ಹೇಳೋದಾದ್ರೆ, ಪವಿತ್ರಾತ್ಮಕ ಭಾವದಿಂದ ನಮಗೆ ಸಿಕ್ಕುವಂತ ಒಂದು ಎಚ್ಚರಿಕೆ, ಒಂದು ಅಲಾರಂ ಅಂತ. ನಾವು ಲಾಸ್ಟ್ ಟೈಮ್ ನೋಡಿದ್ವಿ ಸ್ಕಿನ್, ನೋಸ್, ಟಂಗ್, ಇಯರ್, ಐಸ್, ಇದೆಲ್ಲ ಈ 5 ಸೆನ್ಸಸ್ ಅಲ್ಲಿ ನಾವು ಲೆಕ್ಕ ಮಾಡ್ತಾ ಇರೋದ್ರಲ್ಲಿ. ಇದರಿಂದೆಲ್ಲ ಪಾಪ ಮಾಡ್ಬೋದು ಅಂತ ಲಾಸ್ಟ್ ಟೈಮ್ ಅಲ್ಲಿ ನಾನು ಹೇಳಿದ್ದೀನಿ. ಇದರಲ್ಲಿ ಯಾವ ಯಾವ ರೀತಿಯಲ್ಲಿ ಪಾಪ ಆಗುತ್ತೆ. ಇವತ್ತು ಮುಖ್ಯವಾಗಿ ಹೇಳೋದಾದ್ರೆ, ಈ ಸ್ಕಿನ್ ಅಂತ ಹೇಳುವಾಗ, ಈ ಆಸ್ ಎ ಹ್ಯೂಮನ್ ಬೀಯಿಂಗ್ ಯಾವ್ದಾಗ್ಲಿ ಒಂದು ಔಟರ್ ಲೇಯರ್ ಆಕ್ಚುಲಿ ಸ್ಕಿನ್ ಅಂತ ಹೇಳ್ತಾರೆ. ಅದೊಂದು ಗಿಡಗಿರ್ಬೋದು, ಒಂದು ಹೂವಿಗಿರ್ಬೋದು, ಇಲ್ಲ ಮನುಷ್ಯನಿಗಿರ್ಬೋದು, ಒಂದು ಅಟ್ರಾಕ್ಟಿವ್ ಪಾರ್ಟ್ ಆಕ್ಚುಲಿ. ಈ ಸೌಂದರ್ಯ ಅಂತ ಹೇಳ್ತಾ ಇರೋದು, ಅದ್ರ ಬಗ್ಗೆ ನಿಮ್ಗೆ ಯೋಚನೆ ಮಾಡುವಾಗ ಈ ಪ್ರಪಂಚದಲ್ಲಿ ಹೆಚ್ಚಾಗಿ ತಪ್ಪು ಎಲ್ಲಿ ನಡೀತಾ ಇದೆ ಅಂತ ಹೇಳಿದ್ರೆ, ಅದೆಲ್ಲಿ ಸೌಂದರ್ಯ ಜಾಸ್ತಿ ಇಲ್ಲ ಅಲ್ಲಿ ತಪ್ಪು ನಡೀತಾ. ಆದ್ರಿಂದ ಈ ವಿಷಯ ಎಲ್ಲ ನಿಮಗೆ ಗೊತ್ತಿರೋದ್ರಿಂದ ನಾನು ಅದಕ್ಕೆ ಅಷ್ಟೊಂದು ಹೋಗ್ತಾ ಇಲ್ಲ. ಯಾಕಂದ್ರೆ ಎಲ್ಲರಿಗೆ ನಾನು ಹೇಳಿದಲ್ಲ, ಈ ಮನುಷ್ಯನ ಒಳ್ಳೆ ವಿಷಯ ತಿಳ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಅದು ಯಾರು ಹೇಳಿಕೊಡ್ಬೇಕಾಗಿಲ್ಲ, ಅವರಿಗೆ ಅವ್ರದ್ದು ಎಲ್ಲಿಂದ ಸಿಗುತ್ತೆ ಅದು. ಇಲ್ಲಿ ಎರಡನೇದಾಗಿ ನೋಡು ಅಂತ ಹೇಳಿದ್ದು ಮೂಗು. ಈ ಮೂಗಿಗೆ ಸಂಬಂಧಪಟ್ಟ ವಿಷಯ ಅಂತ ಹೇಳುವಾಗ, ಈ ಕೆಲವೊಂದು ಸ್ಮೆಲ್ಗಳು, ಹೂವಿನ ಸ್ಮೆಲ್ಲು, ಅದೇ ತರ ಕೆಲವೊಂದು ಸ್ಮೆಲ್ಲಿಗೆ ಅಡಿಕ್ಟ್ ಆಗಿ ತಪ್ಪು ಮಾಡುವಂತ ಕಾರ್ಯಗಳು. ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ, ಸಿಂಪಲ್ ಆಗಿರೋದು. ಒಂದು ಸಾರು ಮಾಡುವಾಗ ಅದಕ್ಕೆ ತುಂಬಾ ಚೆನ್ನಾಗಿರೋದು ಸ್ಮೆಲ್ ಹೊರಗಡೆ ಬರ್ತಾ ಇದ್ದಾರೆ, ಅದು ತಿನ್ನಬೇಕು ಅಂತ ಆಸೆ ಸಿಗುತ್ತೆ. ಓಕೆ, ನಮ್ಮ ಮನೆಯಲ್ಲಿನೇ ಅದು ಮಾಡ್ತಾ ಇದೆ ಅಂತ ಬರುವಾಗ ನಾವೇನಾಗ್ತೀವಿ, ಹೆಚ್ಚಾಗಿ ಅದು ತಿಂತೀವಿ. ಆ ಸ್ಮೆಲ್ ಅಲ್ಲಿ ಅದೇನಾಗುತ್ತೆ ನಮ್ಮ ಆರೋಗ್ಯಕ್ಕೆ ಇದೇ ರೀತಿಯಲ್ಲಿ. ಸೊ ಇದನ್ನು ಈ ರಿಲೇಟೆಡ್ ಆಗಿರೋದು ವಿಷಯಗಳನ್ನು, ಈ ಮೂಗಾಗ್ಲಿ, ಸ್ಮೆಲ್ ಆಗ್ಲಿ, ಈ ತರ ವಿಷಯಗಳಲ್ಲಿ ಇರೋದನ್ನು ನಾನು ಜಾಸ್ತಿ ಎಕ್ಸ್ಪ್ಲೈನ್ ಮಾಡಲ್ಲ, ಯಾಕಂದ್ರೆ ನಿಮಗೆಲ್ಲ ಗೊತ್ತಿರಲ್ಲ. ಆದ್ರೆ 3ನೇದಾಗಿರೋದು ವಿಷಯ ಅಂತ ಹೇಳಿದ್ರು ನಾಲಿಗೆ.
ನಾಲಿಗೆ ಅಂದ್ರೆ ಟಂಗ್. ಈ ಟಂಗ್ ಅಂತ ಹೇಳುವಾಗ ನಮ್ಮ ಮಾತುಗಳು, ನಾವು ಹೇಳುವಂತ ಪದಗಳು, ಕೇಳುವಂತ ರೀತಿಯಲ್ಲಿ ಇಮೋಷನ್ಸ್ ಎಲ್ಲ ಅದರಲ್ಲಿ ಬರುತ್ತೆ. ಈ ಮಾತುಗಳು ಒಂದೇ ಬಾಯಲ್ಲಿ, ನಮ್ಗೆ ಈ ಬಾಯಿ ಬಗ್ಗೆ ಹೇಳುವಂತ ಒಂದು ವಿಷಯ ಅಂತ ಹೇಳಿದ್ರೆ ಎಷ್ಟು ವಿಚಿತ್ರವಾಗಿ ಅನ್ಸುತ್ತೆ ಅಂತ ಹೇಳಿದ್ರು. ಒಂದೇ ಬಾಯಲ್ಲಿ ಭಾನುವಾರ ಬೆಳಿಗ್ಗೆ ಆರಾಧನೆಗೆ ಹೋಗಿ ದೇವರಿಗೆ ಸ್ತುತಿ ಸ್ತೋತ್ರಗಳನ್ನು ಹೇಳಿ, ದೇವರು ಕೊಟ್ಟಿರುವಂತ ಎಲ್ಲಾ ಮಹಾ ಉಪಕಾರಗಳಿಗೇನು ಕೃತಜ್ಞ ಸ್ತೋತ್ರವನ್ನು ಸಲ್ಲಿಸಿ ಆರಾಧನೆ ಎಲ್ಲ ಮುಗಿಸ್ಬಿಟ್ಟು ನಾವು ಹೊರಗಡೆ ಬರ್ತೀವಿ. ನಾವು ಹೊರಗಡೆ ಬರೋ ಸಂದರ್ಭದಲ್ಲಿ ನಮಗೆ ಇಷ್ಟದಲ್ಲಿ ಇಲ್ಲದಲ್ಲಿ ಇರೋ ಒಂದು ವ್ಯಕ್ತಿ, ಇಲ್ಲ ಅಂದ್ರೆ ಶತ್ರುವಾಗಿ ನಮ್ಮನ್ನ ನೋಡುವಂತ ಒಂದು ವ್ಯಕ್ತಿ ದಾರಿಯಲ್ಲಿ ಸಿಕ್ಕಿದ್ರೆ, ಒಂದು ವೇಳೆ ನಮ್ಮ ಬಾಯಿಂದ ಪದಗಳು ಯಾವುದು ಬರ್ಲಿಲ್ಲ ಆದ್ರೂ ಕೂಡ ಮನಸ್ಸಲ್ಲಿ ಒಂದು ಬಾಯಿ ಇರುತ್ತೆ, ಅಲ್ಲಿ ಮಾತಾಡ್ತಾ ಇರುತ್ತೆ. ನಿಮ್ಗೆಲ್ಲರಿಗೂ ಗೊತ್ತು, ಅದು ಪಾಸಿಟಿವ್ ಒಂದು ಆಗಿರಲ್ಲ, ನೆಗೆಟಿವ್ ಆಗಿರುತ್ತೆ. ಇದೇ ತರ ಹಲವಾರು ವಿಷಯಗಳು. ಆದ್ರ ಪ್ರಿಯರೇ, ನಾವಿಲ್ಲಿ ಕಲಿತಾ ಇರೋ ವಿಷಯ ಏನಂತ ಹೇಳಿದ್ರೆ ಪವಿತ್ರಾತ್ಮ. ಪವಿತ್ರಾತ್ಮ ಎಲ್ಲಿದೆ ಅಂತ ನಾವು ಕಲ್ತಿರೋದು ಪವಿತ್ರಾತ್ಮನ, ನಮ್ಮ ಶರೀರ ಪವಿತ್ರಾತ್ಮನ ಗರ್ಭಗುಡಿಯಾಗಿದ್ದೀನಿ. ಹಂಗಿರುವಾಗ ಇದ್ರೊಳಗಡೆ ನಡೀತಾ ಇರೋದು ಆಲೋಚನೆಗಳಾಗ್ಲಿ, ಮನಸ್ಸಲ್ಲಿ ನಾವು ಮಾತಾಡ್ತಾ ಇರೋದು ವಿಷಯಗಳಾಗ್ಲಿ ದೇವರಿಗೆ ಗೊತ್ತಿರಲ್ವಾ? ಇವತ್ತು ಈ ರೀತಿಯಲ್ಲಿ ಮಾತುಗಳಿಂದ ಯಾವ ರೀತಿಯಲ್ಲಿ ಕೆಲವೊಂದು ವಾಕ್ಯಗಳು ಅದ್ರ ಬಗ್ಗೆ ಮೆನ್ಷನ್ ಮಾಡೋದು, ಕೆಲವೊಂದು ವಾಕ್ಯಗಳು ನಾವು ಇವತ್ತು ಧ್ಯಾನ ಮಾಡೋಣ. ಯೋಬನ ಬರೆದ ಪುಸ್ತಕ ಯೋಬ್ 20ನೇ ಅಧ್ಯಾಯ 12, 13, 14 3 ವಾಕ್ಯಗಳು. ಯೋಬ 20ನೇ ಅಧ್ಯಾಯ 12ರಿಂದ 14. ಕೆಟ್ಟತನವು ಅವನ ಬಾಯಿಗೆ ಸಿಹಿಯಾಗಿರಲು ಅವನು ನಾಲಿಗೆಯ ಕೆಳಗೆ ಅದನ್ನು ಅಡಗಿಸಿ ನುಂಗದೆ ಕಾಪಾಡುತ್ತಾ ಬಾಯಲ್ಲೇ ಇಟ್ಟುಕೊಂಡಿದ್ದರೂ ತಿಂದ ಮೇಲೆ ಆ ಪದಾರ್ಥವು ಮಾರ್ಪಟ್ಟು ಅವನೊಳಗೆ ಹಾವಿನ ವಿಷವಾಗುವುದು. ಥ್ಯಾಂಕ್ ಯು. ಇಲ್ಲಿ ನಾವು ನೋಡುವಂತ ಒಂದು ವಿಷಯ ಏನಂತ ಹೇಳಿದ್ರೆ, ಕೆಟ್ಟತನವು ಅಂದ್ರೆ ಪಾಪಗಳು, ತಪ್ಪುಗಳು. ನಮ್ಮ ಕಳೆದ ಸೇರಿ ನಾವು ನೋಡಿದೀವಿ, ತಪ್ಪುಗಳು ಇಲ್ಲಂದ್ರೆ ಪಾಪ ಅಂತ ಹೇಳ್ತಾರೆ ಅಂದ್ರೆ ದೇವರ ವಾಕ್ಯಕ್ಕೆ ವಿರುದ್ಧವಾಗಿರೋದಂತ ಪ್ರತಿಯೊಂದು ಕೆಲಸವನ್ನು ಪಾಪಗಳು, ಈ ತಪ್ಪು ಅಂತ ಹೇಳ್ತಾ ಇರೋದು ವಿಷಯ, ಕೆಟ್ಟತನ ಅಂತ ಹೇಳ್ತಾ ಇರೋದು. ಇಲ್ಲಿ ನೋಡಿ, ಕೆಟ್ಟತನವು ಅವನ ಬಾಯಿಗೆ ಸಿಹಿಯಾಗಿರವಲು. ಅವಾಗ ಅವನ ಮನಸ್ಸು ಹೆಂಗಿರುತ್ತೆ ಹೇಳಿ? ಎಲ್ಲಾ ದುಷ್ಟತನವನ್ನು, ಎಲ್ಲಾ ಪಾಪದಲ್ಲಿ ಮುಳುಗಿ ಬದುಕುವಂತ ಒಂದು ವ್ಯಕ್ತಿ, ಅವನ ಮನಸ್ಸಲ್ಲಿ ಅವನ ಕೆಟ್ಟತನವು ಅವನ ಬಾಯಿಗೆ ಸಿಹಿಯಾಗಿರಲ್ಲ. ಅಂದ್ರೆ ಅವನ ಬಾಯಿಂದ ಯಾವಾಗಲೂ ಬರ್ತಾ ಇರೋದು ಒಳ್ಳೆ ಪದಗಳು ಬರಲ್ಲ. ಕೆಟ್ಟ ಪದಗಳು, ಕೆಟ್ಟದಾಗಿರುವಂತ ಪದಗಳು ಉಪಯೋಗಿಸಿ ಬೇರೆಯವರು ಬೈಯೋದಾಗ್ಲಿ, ಬೇರೆಯವರಿಗೆ ಹೇಳೋದಂತಾಗ್ಲಿ, ಅದರಲ್ಲಿನೇ ಅವನಿಗೆ ಒಂದು ಖುಷಿ ಇದೆ. ಅವ್ರು 4 ಜನಕ್ಕೆ ಕೆಟ್ಟದಾಗಿ ಬೈಯುವಾಗ ನಾನು ಅವನಿಗೆ ಹಂಗೆ ಇಲ್ಲ. ಈ ಪ್ರಪಂಚದಲ್ಲಿ ಈ ಸಮಯದಲ್ಲಿ ನಮ್ಗೆ ಗೊತ್ತು, ಕೆಲವರು ಏನ್ ಮಾಡ್ತಾರೆ, ಯಾರಿಗಾದ್ರೂ ಬೈದಾದ್ಮೇಲೆ ತಕ್ಷಣ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ಹೇಳೋದು, ನೋಡಿ ನಾನು ಬೈದಿದ್ದೀನಿ. ಖುಷಿಯಲ್ಲಿ ಹೇಳ್ತಾರೆ, ನಾನು ಅವನಿಗೆ ಹಂಗೆ ಬೈದು, ನಾನು ಅವನಿಗೆ ಹಿಂಗೆ ಬೈದೆ, ಈ ರೀತಿಯಲ್ಲಿ ಬೈದೆ. ಅವ್ರು ಏನ್ ಮಾತಾಡ್ಲಿಕ್ಕಿಲ್ಲ, ನಾವು ಯಾವುದೋ ಒಂದು ವಿಷಯದಲ್ಲಿ ನಮ್ಮನ್ನೇ ನಾವು ಸಣ್ಣದಾಗಿ ಮಾಡಿಕೊಳ್ಳುವಂತ ಸಂಗತಿ. ಇಲ್ಲಿ ನಾನು ಹೇಳ್ತಾರೆ ನೋಡಿ, ಹಿಂಗೆ ಬೈಯುವಾಗ ಆ ಬೈದ್ರ ವಿಷಯವನ್ನ ಖುಷಿಯಾಗಿ ಹೇಳೋದನ್ನ ಇಲ್ಲಿ ನೋಡಿ, ಅವನ ನಾಲಿಗೆಯ ಇರುವಾಗ ಬಾಯಿಗೆ ಸಿಹಿಯಾಗಿರೋದಂತ ವಿಷಯ. ಯಾಕಂದ್ರೆ ಅವನದು ಮಾತಾಡೋ, ಅವನ ಮನಸ್ಸಲ್ಲಿ ಖುಷಿ ಬರ್ತಾ ಇದೆ. ಮಾಡಿದ ಕೆಲಸ ಏನು? ಕೆಟ್ಟತನ. ಇನ್ನೊಬ್ಬರಿಗೆ ಕೆಟ್ಟದಾಗಿ ಬೈದಾಗ್ಲಿ, ಇನ್ನೊಬ್ಬರಿಗೆ ಕೆಟ್ಟ ಭಾವನೆಯಲ್ಲಿ ಹೇಳಿರೋದು ವಿಷಯ ಆಗಿರ್ಲಿ, ಯಾವ್ದಾಗ್ಲಿ, ಅವ್ನು ಮಾಡಿದ ಕೆಲಸದನ್ನೇ ಅದು ತುಂಬಾ ಚೆನ್ನಾಗಿದೆ, ಬಾಯಿಗೆ ಸಿಹಿಯಾಗಿರೋದು ಒಂದು ಪದಾರ್ಥ ಹೆಂಗಿರೋದು ಅದೇ ತರ ಆಗಿದೆ ಅಂತ ಹೇಳ್ತಾರದು. ಅದೇ ರೀತಿ ಅವನ ನಾಲಿಗೆ ಕೆಳಗೆ ಅದನ್ನು ಅಡಗಿಸಿ, ಅಂದ್ರೆ ಅದು ಬಾಯಿಂದ ಎಲ್ಲಿದ್ದು ಹೋಗಲ್ಲ, ಆ ರುಚಿ ಹಂಗೆ ಇರ್ಬೇಕು, ಆ ಖುಷಿ ಎಲ್ಲಿನೂ ಹೋಗಬಾರ್ದು ಅಂತ ಹೇಳಿ ಅವನ ಅಲ್ಲಿನೇ ಅದೇನೆ ಪದೇ ಎಷ್ಟೋ ಜನಗಳಿಗೆ ಹೇಳ್ತಾರೆ. ಕೆಲವರು ನೋಡಿಲ್ಲ, ಒಂದು ಸಂಗತಿ ಏನಾದ್ರು ಮಾಡಿದ್ರೆ, ಅದು ಎಸ್ಪೆಷಲಿ ಯಾರಿಗಾದ್ರೂ ಬೈದ್ರು, ಇಲ್ಲಾಂದ್ರೆ ಜಗಳ ಮಾಡಿದ್ರೆ ಹಂಗೆ ಬೈದು ಹಿಂಗೆ ಬೈದೆ ಅಂತ ಪದೇ ದಾರಿಯಲ್ಲಿ ಸಿಗ್ತಾರೆ, ಎಲ್ಲರಿಗೇನು ಹೇಳ್ತಾ ಇರ್ತಾರೆ. ಆದ್ರೆ ಇದನ್ ಪರಿಣಾಮ ಎಲ್ಲಿದೆ ಅಂತ ಹೇಳಿದ್ರೆ, ನುಂಗದ್ದೇ ಇವನು ಬಾಯಲ್ಲಿ ಆ ಸಿಹಿಯ ಟೇಸ್ಟ್ ಆಗಿ ಇಟ್ಕೊಂಡು ಇದು ಒಳ್ಳೇದೇನೆ, ನನಗೆ ತುಂಬಾ ಖುಷಿ ಕೊಡುವಂತ ಅವನ ಅನ್ಕೊಂಡಿರೋದನ್ನೇ ಒಂದಲ್ಲಾದ್ರೂ ಒಂದ್ ಸೇರಿ, ಇಲ್ಲಾಂದ್ರೆ ಒಂದಲ್ಲಾದ್ರೂ ಒಂದು ಸಮಯದಲ್ಲಿ ಇದು ಹೊಟ್ಟೆ ಒಳಗೆ ಹೋಗುತ್ತೆ. ಅದು ತಿಂದ ಮೇಲೆ ಆ ಪದಾರ್ಥವು ಮಾರ್ಪಟ್ಟು ಅವನೊಳಗೆ ಹಾವಿನ ವಿಷವಾಗುವುದು. ಅಂದ್ರೆ ಅವನನ್ನೇ ಸಾಯಿಸುವಂತ ಒಂದು ಕೆಲಸ
ಆಗಿದೆ ಅವನ್ ಬಾಯಿಂದ ಹೊರಟು ಬಂದಂತ ಕೆಟ್ಟತನವು, ಅವನ್ ಬಾಯಿಂದ ಹೊರಟು ಬಂದಿರಂತ ಕೆಟ್ಟ ಪದಗಳು. ಇನ್ನೊಂದು ವಾಕ್ಯ ನೋಡೋಣ. ಕೀರ್ತನೆಗಳು 12:3 ಮತ್ತೆ 4ನೇ ವಾಕ್ಯ. ಕೀರ್ತನೆಗಳು 12:3 ಮತ್ತು 4. ಯೆಹೋವನು ವಂಚನೆಯ ತುಟಿಗಳನ್ನು, ಬಡಾಯಿ ನಾಲಿಗೆಯನ್ನು ಕಡಿದು ಬಿಡಲಿ. ಅವರು ನಮ್ಮ ಮಾತುಗಳಿಗೆ ತಡೆಯಿಲ್ಲವಲ್ಲ, ನಮ್ಮ ತುಟಿಗಳು ನಮ್ಮವೇ, ನಮಗೆ ಒಡೆಯನು ಯಾವನು ಎಂದು ಹೇಳಿಕೊಳ್ಳುತ್ತಾರಲ್ಲ. ಥ್ಯಾಂಕ್ ಯು. ಇಲ್ಲಿ ನಾವು ಹೇಳ್ತಾರೆ, ಈ 4ನೇ ವಾಕ್ಯದಲ್ಲಿ ಹೇಳ್ತಾ ಇರೋ ವಿಷಯ ಏನಂತ ಹೇಳಿದ್ರೆ, ಇದು ಒಂಥರ ಅಹಂಕಾರದ ಮಾತು. ನಾನು ನನ್ನ ಮಾತಿನಿಂದ ಬದುಕ್ತಾ ಇದ್ದೇನೆ, ನನ್ನ ಮಾತಿನಿಂದ ನನ್ನನ್ನೇ ಇದು ಮಾಡ್ಕೊಳ್ಲಿಕ್ಕೆ ಯಾರು ಇಲ್ಲ. ಇಲ್ಲಿ ಹೇಳ್ತಾರೆ ಅಂದ್ರೆ ನೋಡಿ ಯಾವ ರೀತಿಯಲ್ಲಿ ನಮ್ಮ ತುಟಿಗಳು ನಮ್ಮದೇ. ಅಂದ್ರೆ ನನ್ ಬಾಯಿ ಅಂದಿರೋದು ನಂದು ಸ್ವಂತ, ಅದು ನನಗೆ ಬೇರೆ ಯಾರ್ದು ಕಂಟ್ರೋಲ್ ಬೇಕಾಗಿಲ್ಲ. ನಮಗೆ ಒಡೆಯನು ಯಾವನು? ಪ್ರಶ್ನೆ ಮಾಡ್ತಾ ಇರೋದು ಯಾರಿಗೆ ಅಂತ ಹೇಳಿ, ಅಹಂಕಾರದ ಮಾತುಗಳು ಬರುವಂತ ಸಂದರ್ಭ ಇಲ್ಲಿ ನೋಡಿ. ಯಾವನು ಒಂದು ಹೇಳಿಕೊಳ್ಳುತ್ತಾರಲ್ಲ ಅಂದ, ಇದಕ್ಕಿರದ್ದು ಕೀರ್ತನಕಾರನದು ಪ್ರಾರ್ಥನೆ ಇರೋದು, ದೇವರೇ ಇಂಥವ್ರನ್ನೇ ಯೆಹೋವನು ವಂಚನೆಯ ತುಟಿಗಳನ್ನು, ಬಡಾಯಿ ನಾಲಿಗೆ, ಈ ರೀತಿಯಲ್ಲಿ ಯಾರು ಮಾತಾಡ್ತಾರೋ, ಯಾರ ಬಾಯಿಂದ ಕೆಟ್ಟತನ ಬರ್ತಾರೋ, ಯಾರ ಮನಸ್ಸಲ್ಲಿ ಕೆಟ್ಟ ಆಲೋಚನೆಗಳು ನಡೆಯುತ್ತೋ ಅಂಥವ್ರದ್ದು ನಾಲಿಗೆಯನ್ನು ಕಡಿದು ಬಿಡ್ಲಿ ಎಂದ. ಮನುಷ್ಯನಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರೋ ಒಂದು ವಿಷಯ ಅಂತ ಹೇಳಿದ್ರೆ, ಮಾತಾಡ್ಲಿಕ್ಕಿರೋದು ಶಕ್ತಿ. ಅದು ತಿಳುವಳಿಕೆಯಿಂದ ಮಾತಾಡೋ ಒಂದು ಶಕ್ತಿ. ಏನಾದ್ರೂ ಒಂದು ಬೇಕು ಅಂತ ಹೇಳಿದ್ರಿಲ್ಲ, ಬೇಡ ಅಂತ ಹೇಳಿದ್ರಿಲ್ಲ, ಯಾವ್ದಾದ್ರೂ ಒಂದು ಸಜೆಷನ್ ಹೇಳೋದಿಲ್ಲ, ಯಾವ್ದಾದ್ರೂ ಕೂಡ ಮಾತಿಲ್ಲದಲ್ಲ ವ್ಯಕ್ತಿ ಅಂತ ಹೇಳುವಾಗ ಅವನಿಗೆ ಇನ್ನೇನೇನು ಇದ್ರು ಕೂಡ ಆ ಕೊರತೆ ಎದ್ದು ಕಾಣಿಸುತ್ತೆ. ಇಲ್ಲಿ ಅದೇ ಕೀರ್ತನೆಗಳು 109:17ನೇ ವಾಕ್ಯ. ಕೀರ್ತನೆಗಳು 109:17. ಶಪಿಸುವುದು ಇಷ್ಟವಾಗಿದ್ದರಿಂದ ಅದು ಅವನಿಗೆ ಬಂತು, ಆಶೀರ್ವದಿಸುವುದು ಇಷ್ಟವಲ್ಲದ್ದರಿಂದ ಅದು ಅವನಿಗೆ ದೂರವಾಯಿತು. ಥ್ಯಾಂಕ್ ಯು. ನೋಡಿ, ಇಲ್ಲಿ ಒಬ್ಬೊಬ್ಬರ ಬಾಯಿಂದ ಹೊರಡುವಂತ ಪದಗಳಿಂದ ಅವರಿಗೆ ಯಾವ ರೀತಿಯಲ್ಲಿ ಫಲ ಸಿಗುತ್ತೆ, ಯಾವ ರೀತಿಯಲ್ಲಿ ಅವರ ಜೀವನದಲ್ಲಿ ಅದು ರಿಫ್ಲೆಕ್ಟ್ ಆಗುತ್ತೆ ಅಂತ ಒಂದು ಉದಾಹರಣೆ ಇಲ್ಲಿ ಆಗಲೇ ಅಂತ ಹೇಳಿದ್ರೆ, ಒಂದು ಯೆಹೋವನಿಗೆ ಅವ್ರದ್ದು ನಾಲಿಗೆ ಎಲ್ಲ ಕಡಿದು ಬಿಡ್ಲಿ ಅಂತ ಹೇಳ್ತಾ ಇರೋದು. ಅದೇ ರೀತಿಯಲ್ಲಿ ದೇವರ ಚಿತ್ತಾನುಸಾರವಾಗಿ ಅಂತ ಹೇಳ್ಬೋದು. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನೀನ್ ಏನ್ ಕೆಲಸ ಮಾಡಿದೀವಿ, ದೇವರ ವಾಕ್ಯದಲ್ಲಿದೆ, ನೀನ್ ಏನು ಬಿತ್ತನೆ ಮಾಡ್ತೀವಿ ಅದೇನೆ ನೀನ್ ಕೊಯ್ಲಿಗೆ ಆಗೋದು, ಬೇರೆ ಯಾವ್ದು. ಇಲ್ಲಿ ಶಪಿಸುವುದು ಇಷ್ಟವಾಗಿದ್ದರಿಂದ ಅವನಿಗೆ ಎಲ್ಲರಿಗೇನು ಶಪಿಸುವಂತ ಬೇರೆ ನಮ್ಮ ಬಾಯಲ್ಲಿ ಎಷ್ಟೋ ಸೇರಿ ಹಾಳಾಗೋಗ್ಲಿ, ಇಲ್ಲಾಂದ್ರೆ ನಮಗೇನಾದ್ರೂ ಯಾರಾದ್ರೂ ಮೋಸ ಮಾಡಿದ್ರೆ, ಯಾರಾದ್ರೂ ತೊಂದರೆ ಮಾಡಿದ್ರೆ, ಯಾರಾದ್ರೂ ಹಣಕಾಸಿನ ವಿಷಯದಲ್ಲಿ ಏನಾದ್ರು ಇದು ಮಾಡಿದ್ರೆ, ಇಲ್ಲ ನಮಗೆ ಇಷ್ಟ ಇಲ್ಲದ್ರೆ ಯಾವ್ದಾದ್ರು ಕೆಲಸ ಯಾರಾದ್ರೂ ಮಾಡಿದ್ರೆ ತಕ್ಷಣ ಬಾಯಲ್ಲಿ ಬರೋದು. ಸತ್ಯವಿಶ್ವಾಸಿಗಳಾಗಿರೋರು ಏನಂತ ಹೇಳ್ತಾರೆ, ಅದು ದೇವರು ನೋಡ್ಕೊಳ್ತಾರೆ. ಆದ್ರೆ ಕೆಲವರು ತಕ್ಷಣ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ. ಏನ್ ತಕ್ಷಣ ಬರ್ತಂದ್ರೆ ಹಾಳಾಗೋಗುತ್ತೆ. ನೋಡಿ, ನನಗೆ ಏನಾದ್ರೂ ಮೋಸ ಮಾಡಿದ್ರೆ ಅವ್ನು ನಿಜವಾಗ್ಲೂ ಸಮಾಧಾನದಲ್ಲಿ ಅವ್ನು ಬದುಕಲ್ಲ, ಮನಸ್ಸಲ್ಲಿ ಅನ್ಸ. ಆದ್ರೆ ದೇವರ ಮಕ್ಕಳಾಗಿ ಪವಿತ್ರಾತ್ಮ ಕೃಪಾವರದಲ್ಲಿರುವಾಗ, ಆ ಪ್ರಭಾವ ನಮಗೆ ಇಲ್ಲಿರುವಾಗ, ಅದೇ ಸಮಯದಲ್ಲಿ ನಮ್ಮ ಹೃದಯದಿಂದ ಪವಿತ್ರಾತ್ಮನು ಹೇಳ್ತಾನೆ, ಕರ್ತನಾದ ಯೇಸು ಕ್ರಿಸ್ತನು ಎಲ್ಲಾ ಸಹಿಸಿ ಆ ಶಿಲುಬೆ ಮೇಲೆ ಇರುವ ಸಂದರ್ಭದಲ್ಲಿನು ಇವ್ರೇನ್ ಮಾಡ್ತಾ ಇರೋದು ಅಂತ ಗೊತ್ತಿಲ್ಲ, ಇವರನ್ನು ಕ್ಷಮಿಸಿ ಅಂತ ದೇವರ ಹತ್ರ ಬೇಡ್ಕೊಳ್ಳೋದ್ರದ್ದು ಪವಿತ್ರಾತ್ಮ ಪ್ರಭಾವ ಇರುವಂತ ಒಂದು ವ್ಯಕ್ತಿ ಒಳಗಡೆ ಅಂತ ತೋರಿಸುತ್ತೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಯಾವ ರೀತಿಯಲ್ಲಿ ನೋವನ್ನು ಅನುಭವಿಸುವಾಗಲೂ ಬೇರೆಯವರಿಗೋಸ್ಕರ ಶಪಿಸಲಿಲ್ಲ. ಇಲ್ಲಿ ಶಪಿಸುವುದು ಇಷ್ಟವಾಗಿದ್ದರಿಂದ ಅದು ಅವನಿಗೆ ಬಂದು, ಅಂದ್ರೆ ಆ ಶಾಪ, ಅವನೇನ್ ಶಾಪ ಯಾರಿಗೆ ಮಾಡಿದ ಅದೇ ಶಾಪವನ್ನು ಅವನ ಜೀವನದಲ್ಲಿ ಆಯ್ತು. ಅದೇ ರೀತಿಯಾಗಿ ಆಶೀರ್ವದಿಸುವುದು ಇಷ್ಟವಲ್ಲದದ್ದರಿಂದ ಅದು ಅವನಿಗೆ ದೂರ. ಅವನಿಗೆ ಯಾವ ಆಶೀರ್ವಾದನೂ ಸಿಗ್ಲಿಲ್ಲ, ಯಾಕಂದ್ರೆ ಅವನು ಯಾರಿಗೇನು ಆಶೀರ್ವಾದ ಕೊಡ್ಲಿಲ್ಲ, ಯಾರಿಗೋಸ್ಕರ ಅವನು ಪ್ರಾರ್ಥನೆ ಮಾಡ್ಲಿಲ್ಲ, ಯಾರಿಗೋಸ್ಕರನು ಅವನು ಇವನ್ನ ಕ್ಷಮಿಸಿ ಅಂತ ಹೇಳಿಲ್ಲ. ಇಲ್ಲ ನಾನು ತಡ್ಕೊಳ್ತೇನೆ, ಕ್ಷಮಿಸ್ತೇನೆ ದೇವ್ರೆ ಅವರಿಗೆ, ಅವರನ್ನ ಕ್ಷಮಿಸ್ಬಿಡಿ ಅಂತ ಹೇಳಲಿಲ್ಲ. ಜೀವನದಲ್ಲಿ ಪ್ರಿಯರೇ, ನಮ್ಮ ಪ್ರಾರ್ಥನಾ ಜೀವನದಲ್ಲಿ ನಮಗೆ ನಮ್ಮ ನಾಲಿಗೆಯಲ್ಲಿ ಎಷ್ಟು ಇಂಪಾರ್ಟೆಂಟ್ ಆಗಿರೋದು ವಿಷಯ ಅಂತ ಹೇಳಿದೆ. ಇನ್ನೊಬ್ಬರನ್ನು ನಾವು ಆಶೀರ್ವದಿಸ್ಬೇಕು ಅಂತ ಹೇಳಿದ್ರೆ ನಮ್ ಶಬ್ದ ಇರ್ಬೇಕು, ಮಾತಾಡ್ಲಿಕ್ಕೆ ಶಕ್ತಿ ಇರಬೇಕು. ಇನ್ನೊಬ್ಬರನ್ನ ಶಪಿಸಬೇಕು ಅಂತ ಹೇಳಿದ್ರು
ಈ ಸಾಧಾರಣ ರೀತಿಯಲ್ಲಿ ನಮ್ಮ ಒಳಗಡೆ ಶಬ್ದಿಸೋದು ತುಂಬಾ ಕಮ್ಮಿ. ಕೆಲವೊಂದು ಸಿಟ್ಟಲ್ಲಿ ಏನಂದ್ರೆ ತಕ್ಷಣನೇ ಆ ಶಾಪ ಮಾತುಗಳು ಹೊರಡ ಬಂದ್ಬಿಡುತ್ತೆ. ಇಲ್ಲಿ ಶಪಿಸುವಂತ ಮಾತುಗಳು, ಈಗ ಬೇರೆ ಏನು ಅಲ್ಲ. ನಮ್ಮ ಜೀವನದಲ್ಲಿ, ನಿತ್ಯ ಜೀವನದಲ್ಲಿ ನಾವು ಕೆಲವೊಂದು ಕೆಲಸಗಳು ಮಾಡ್ತೇವೆ. ಮಕ್ಕಳು ಜಗಳ ಮಾಡ್ತಾ ಇರುವಾಗ, ಮಕ್ಕಳಿಲ್ಲ, ಏನಾದ್ರೂ ಒಂದು ಗಲಾಟೆ ಏನಾದ್ರೂ ಮಾಡ್ಕೊಳ್ಳುವಾಗ ಗೊತ್ತಿಲ್ಲದಲ್ಲೇ ನಮ್ಮ ಬಾಯಿಂದ ಕೆಲವೊಂದು ಪದಗಳು ಬರುತ್ತೆ. ಎಲ್ಲಾದ್ರೂ ಹೋಗಿ ಸತ್ರ ಸಾಕು ಅಂತ ಅನ್ಸುತ್ತೆ. ಇಲ್ಲಾಂದ್ರೆ ಇದನ್ನೆಲ್ಲ ಈ ಸೌಂಡ್ ಇದೆಯಲ್ಲ, ಈ ಶಬ್ದ ಇಲ್ಲದಲ್ಲಿ ನಿಂದು ಹೋಗಿದ್ರೆ ಸಾಕು ಅಂತ ಮನಸ್ಸಲ್ಲಿ ಅನ್ಸಾದ್ರೆ ಮಾತುಗಳಾಗಲಿಲ್ಲ. ಪ್ರಿಯರೇ, ತಮಾಷೆಗೆ ಕೂಡ ಪ್ರತಿ ವಿಶ್ವಾಸಿಯಾಗಿರೋಂಥ ಒಬ್ಬ ವ್ಯಕ್ತಿ ಮನಸ್ಸಿಂದ, ಹೃದಯದಿಂದ, ಬಾಯಿಂದ ಶಪಿಸುವಂತ ಮಾತುಗಳು ಬರಲೇಬಾರದು. ಬದಲಾಗಿ ಏನ್ ಮಾಡ್ಬೇಕು, ಆ ತಕ್ಷಣ ಆ ಸಂದರ್ಭದಲ್ಲಿ ದೇವರೇ ಇವರಿಗೆ ಒಳ್ಳೆ ಬುದ್ಧಿಯನ್ನು, ಒಳ್ಳೆ ತಿಳುವಳಿಕೆಯನ್ನು ನಿನ್ನ ಕೃಪಾವರದಂತ ಅವರಿಗೆ ಕೊಡಿ ಅನ್ನೋ ಪ್ರಾರ್ಥನೆ. ಇನ್ನೊಂದು ವಾಕ್ಯ ನೋಡೋಣ. ಯಾಕೋಬನ ಬರೆದ ಪತ್ರಿಕೆ 3ನೇ ಅಧ್ಯಾಯ 5 ಮತ್ತೆ 6ನೇ ವಾಕ್ಯ. ಯಾಕೋಬ 3ನೇ ಅಧ್ಯಾಯ 5 ಮತ್ತೆ 6. ಹಾಗೆಯೇ ನಾಲಿಗೆಯು ಕೂಡ ಚಿಕ್ಕ ಅಂಗವಾಗಿದ್ದರೂ ದೊಡ್ಡ ಕಾರ್ಯಗಳನ್ನು ಕೊಚ್ಚಿಕೊಳ್ಳುತ್ತದೆ. ಎಷ್ಟು ಕೊಂಚ ಕಿಚ್ಚು ಎಷ್ಟು ದೊಡ್ಡ ಕಾಡನ್ನು ಉರಿಸುತ್ತದೆ ನೋಡಿರಿ. ನಾಲಿಗೆಯು ಕಿಚ್ಚೆ. ನಾಲಿಗೆಯು ಅಧರ್ಮ ಲೋಕರೂಪವಾಗಿ ನಮ್ಮ ಅಂಗಗಳ ನಡುವೆ ಇಟ್ಟದೆ. ಅದು ದೇಹವನ್ನೆಲ್ಲಾ ಕೆಡಿಸುತ್ತದೆ. ತಾನೇ ನರಕದಿಂದ ಬೆಂಕಿ ಹತ್ತಿಸಿಕೊಳ್ಳುತ್ತಾ ಪ್ರಪಂಚವೆಂಬ ಚಕ್ರಕ್ಕೆ ಬೆಂಕಿ ಹಚ್ಚುತ್ತದೆ. ಥ್ಯಾಂಕ್ ಯು. ನೋಡಿ, ಇಲ್ಲಿ ಎಷ್ಟು ಸರಳವಾಗಿ ಹೇಳಿದಂತ ವಿಷಯ. ನಂಬುಡಕ್ಕೆ ನಮಗೇನೆ ನಾವಿರೋದು, ಈ ಕೆಲವೊಂದು ಹೇಳ್ತಾರಲ್ಲ, ನಾವು ಕೂತಿರೋದು ರೆಕೆಯನ್ನೇ ನಾವು ಕಡಿತಾರ ಮರದಲ್ಲಿ ಕೂತ್ಕೊಂಡು, ಅದೇ ರೀತಿಯಲ್ಲಿ ನಂಬುಡಗಳಿಗೆ ನಮ್ ಕಾಲಿಗೇನೆ ನಾವು ಬೆಂಕಿ ಹಾಕುವಂತ, ನಮ್ ದಾರಿಯಲ್ಲಿನೇ ನಾವು ಬೆಂಕಿ ಹಾಕುವಂತ ಕೆಲಸ, ನಮ್ ಪ್ರಯಾಣ ನಿಂದು ಹೋಗಿ ಅದೇ ಬೆಂಕಿಯಲ್ಲಿ ಸುಟ್ಟು ಹೋಗುವಂತ ಒಂದು ಸಂದರ್ಭ ಸನ್ನಿವೇಶ ಇಲ್ಲಿ ನೋಡಿ. ಹಾಗೆಯೇ ನಾಲಿಗೆ ಕೂಡ ಚಿಕ್ಕವಂಗ ಆಗಿದ್ರು. ಇಲ್ಲಿ ಹೇಳ್ತಾ ಇರೋದು ವಿಷಯ, ಅದಿಷ್ಟೇ ಚಿಕ್ಕದಾಗಿ ಅಷ್ಟು ಅಂಗಗಳ ಮಧ್ಯದಲ್ಲಿ ಇಟ್ಟಿದ್ರು ಕೂಡ ಬೇರೆ ಯಾವ ಅಂಗಗಳು ಇಲ್ಲದಲ್ಲೇ ಇರೋದಂತ ಒಂದು ಶಕ್ತಿ, ಒಂದು ಅಡ್ವಾಂಟೇಜ್ ಈ ನಾಲಿಗೆಗಿದೆ. ಯಾಕೆಂದ್ರೆ ಒಬ್ಬ ವ್ಯಕ್ತಿಯ ಬಾಯಿಂದ ಬರುವಂತ ಪದಗಳನ್ನ ನಾವು ಕೇಳಿಸ್ಕೊಳ್ಳುವಾಗಲೇ ಗೊತ್ತಾಗುತ್ತೆ ಆ ವ್ಯಕ್ತಿಯ ಕ್ಯಾರೆಕ್ಟರ್, ಅವನ ಸ್ವಭಾವ, ಅವನ ಮನಸ್ಸಲ್ಲಿ ಇರೋದು ಒಳ್ಳೆತನ ಯಾವುದು, ಏನು, ಹೆಂಗಿದೆ ಅಂತ. ಅದಕ್ಕೆ ಹೇಳ್ತಾ ಇರೋದು, ಇಡೀ ಶರೀರವನ್ನು ಕೆಟ್ಟದನ್ನಾಗಿ ಮಾಡ್ಲಿಕ್ಕೆ ಈ ನಾಲಿಗೆಯಿಂದ ಬರುವಂತ ಮಾತುಗಳು ಸಾಕು. ಕೆಲವೊಂದು ಸಂದರ್ಭಗಳಲ್ಲಿ ಕಳೆದ ಸರಿನೂ ಹೇಳಿದೆ, ಈ ಕೋಪ ಬರುವಾಗ ಕಣ್ಣು ಕಾಣಲ್ಲ, ಇಲ್ಲಾದ್ರೆ ನಮ್ದೆಲ್ಲ ಸರ್ವಾಂಕವನ್ನು ಒಂಥರ ಸಿಚುವೇಶನ್ ಹೋಗ್ಬಿಡುತ್ತೆ. ಆ ಟೈಮಲ್ಲಿ ಶಿವರಿಂಗ್ ಬರುತ್ತೆ, ನಮ್ ಬಾಯಿಂದ ಹೊರಗಡೆ ಬರುವಂತ ಪದಗಳು, ಬ್ರೀತಿಂಗ್ ಸಿಗಲ್ಲ ನಮಗೆ, ಏನೇನೋ ಗೋಷ್ಠಿಗಳು ನಮ್ಮ ಶರೀರದಲ್ಲಿ ಆಗುತ್ತೆ. ಒಂದೇ ಒಂದು ನಿಮಿಷ ಆ ತರ ಆಗುವ ಸಂದರ್ಭದಲ್ಲಿ ನಾನು ದೇವರ ಮಗನು, ನನ್ನೊಳಗೆ ಪವಿತ್ರಾತ್ಮನು ಇದ್ದಾನೆ ಅಂತ 1 ಸೆಕೆಂಡ್ ನೀವು ಯೋಚನೆ ಮಾಡಿದ್ರೆ அடுத்த 5 ನಿಮಿಷಕ್ಕೆ ನಿಮಗೆ ಮಾತಾಡ್ಲಿಕ್ಕೆ ಶಬ್ದ ಬರಲ್ಲ. ನೋಡಿ ಪ್ರಿಯರೇ, ನಮ್ಮನ್ನೇ ಕಂಟ್ರೋಲ್ ಮಾಡುವಂಥದ್ದು, ನಮ್ಮನ್ನೇ ಯಾವ ರೀತಿಯಲ್ಲಿ ಮಾಡ್ಬೇಕಾಗಿರೋದು, ನಮ್ಮ ಬಾಡಿನ ಹೆಂಗೆ ಕಂಟ್ರೋಲ್ ಮಾಡ್ಬೇಕಂತ ಎಲ್ಲಾ ಡೈರೆಕ್ಷನ್ ಪವಿತ್ರಾತ್ಮ ಕೃಪಾವರಿಂದ ಕೊಡುವಾಗ, ಈಗ ನೋಡಿ, ಚಿಕ್ಕ ವಯಸ್ಸಲ್ಲಿಂದ ಲೆಕ್ಕ ಇಟ್ಕೊಳ್ಳೋಣ, ಅಪ್ಪ ಅಮ್ಮ ಮನೆಯಲ್ಲಿದ್ರೆ ಈ ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ದೊಡ್ಡ ಜಗಳ ಮಾಡೋದು, ಮಾತಾಡೋದು, ಕಿರ್ಚಾಡೋದು, ಕೂಗಾಡೋದು ಏನೂ ಇರಲ್ಲ. ತಂದೆ ತಾಯಿ ಮನೆಯಿಲ್ಲ ಅಂತ ಅನ್ಕೊಳ್ಳಿ, ಮನೆಯಲ್ಲಿ ಇಲ್ಲ, ಅವರೆಲ್ಲ ಹೋಗಿದ್ದಾರೆ. ದೊಡ್ಡವರಾದ್ಮೇಲೆ ಅದೆಲ್ಲ ನಾನು ಹೇಳ್ತಾ ಇರೋದು. ಆ ಚಿಕ್ಕ ವಯಸ್ಸಲ್ಲಿ ಜಗಳ ಅಂದ್ರೆ ಜಗಳ, ಕೂಗಾಡೋದು, ಜಗಳ ಮಾಡೋದು, ಓಡಿಯೋದು, ಬಡಿಯೋದು, ಇದೆಲ್ಲ ಆಗುತ್ತೆ. ಏನಾದ್ರೂ ತಂದೆ ತಲೆ ಅಲ್ಲಿ ಎಲ್ಲಾದ್ರೂ ನೋಡಿದ್ರೆ ತಕ್ಷಣ ಸೈಲೆಂಟ್, ಒಂದು ಮಾತಿಲ್ಲ, ಎಲ್ಲಿ ಹೋಗಿದೆ ಏನು ಗೊತ್ತಿಲ್ಲ. ಪ್ರಿಯರೇ, ಈ ಭಯ, ಈ ಹೆದರಿಕೆ ಪವಿತ್ರಾತ್ಮನ ನಮ್ಮ ಹೃದಯದಲ್ಲಿರುವಾಗ ಪ್ರತಿಯೊಂದು ಕಾರ್ಯದಲ್ಲಿನೂ ನಮ್ಮ ಕಿವಿಯಲ್ಲಿ, ನಮ್ಮ ಮನಸ್ಸಲ್ಲಿ ಇರಬೇಕು. ಇಲ್ಲ, ಇದು ನೋಡ್ತಾ ಇರೋದು ಒಬ್ಬ ವ್ಯಕ್ತಿ ನನ್ನೊಳಗಿದಾನೆ, ನನ್ನೊಳಗೆ ಕೂತ್ಕೊಂಡು ಕಂಪ್ಲೀಟ್ ಈ JCB ಒಳಗೆ ಒಬ್ರು ಕೂತಿದ್ರೆ ಅವ್ನಿಗೆಲ್ಲ ಕಾಣಿಸುತ್ತೆ, ಎಲ್ಲೆಲ್ಲಿ ಏನೇ ಮಾಡ್ಬೇಕು ಅಂತ ಹೇಳಿ ಎಲ್ಲ ಅದೇ ರೀತಿಯಾಗಿ ನಮ್ಮೊಳಗೆ ಕೂತ್ಕೊಂಡು ನಾವು ಮಾಡುವಂತ ಎಲ್ಲಾ ಕಾರ್ಯಗಳನ್ನು ನಿರೀಕ್ಷಿಸುವಂತ, ಪರಿಶೋಧಿಸುವಂತ ವ್ಯಕ್ತಿ. ಇನ್ನೊಂದು ವಾಕ್ಯ ನೋಡೋಣ. ಜ್ಞಾನೋಕ್ತಿಗಳ ಪುಸ್ತಕ 12ನೇ ಅಧ್ಯಾಯ 18 ಮತ್ತೆ 19.
ಕತ್ತಿ ತಿವಿದ ಹಾಗೆ ದುಡುಕಿ ಮಾತಾಡುವವರುಂಟು, ಮತಿವಂತರ ಮಾತೇ ಮದ್ದು. ಸತ್ಯದ ತುಟಿ ಶಾಶ್ವತ, ಸುಳ್ಳಿನ ನಾಲಿಗೆ ಕ್ಷಣಿಕ. ಥ್ಯಾಂಕ್ ಯು. ಇಲ್ಲಿ ಎರಡು ವಿಷಯಗಳು ನಾವು ಇಲ್ಲಿ ನೋಡ್ತಾ ಇರೋದು. ಒಂದು, ಈ ಕತ್ತು ಕುಯ್ದ್ರ ತರ ಕೆಲವೊಂದು ಮಾತಾಡ್ತಾರೆ, ಕೆಲವರು ಮಾತಾಡ ಅಂದ್ರೆ ಚಾಕುವಲ್ಲಿ ಚುಚ್ಚೋದಿಕ್ಕಿಂತನೂ ತೀಕ್ಷ್ಣವಾಗಿರುವಂತ ನೋವು ಕೊಡುವಂತ ಮಾತುಗಳು ನಮ್ಮ ಈ ನಾಲಿಗೆಯಿಂದ ಬರುತ್ತೆ. ಇಲ್ಲಿ ಮದ್ಯವಂತರ ಮಾತು ಅದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಅದು ಮುದ್ದು ಅಂತ ಹೇಳ್ತಾರೆ. 19ನೇ ವಾಕ್ಯದಲ್ಲಿ ಹೇಳ್ತಾ ಇರೋದು ಸತ್ಯದ ತುಟಿ ಶಾಶ್ವತವಾಗಿದೆ, ಸುಳ್ಳಿನ ನಾಲಿಗೆ ಕ್ಷಣಿಕ ಅಂತ ಹೇಳ್ತಾರೆ. ಪ್ರಿಯರೇ, ಇವತ್ತು ಈ ರಾತ್ರಿಯಲ್ಲಿ ನಮ್ಮನ್ನು ನಾವು ಪರಿಶೋಧಿಸೋಣ. ಎಲ್ಲಾದ್ರೂ ಸಣ್ಣ ಪುಟ್ಟ ಕೊರತೆಗಳಿದ್ರೆ ನಮ್ಮನ್ನೇ ನಾವು ಸರಿಪಡಿಸೋಣ. ಯಾಕೆಂದ್ರೆ ಯಾವ ರೀತಿಯಲ್ಲಿ ನಮ್ಮ ಮಾತುಗಳು ಬೇರೆ ಯಾರಿಗಾದ್ರೂ ಹೆಚ್ಚಾಗಿ ನೋವು ಕೊಡದಂತ ರೀತಿಯಲ್ಲಿ ನಾವು ಈಗಲೂ ಮಾತಾಡ್ತಾ ಇದ್ದಿದ್ರೆ ನಮ್ಮಲ್ಲಿ ಭಕ್ತಿ ವಿಶ್ವಾಸ ಇಲ್ಲ. ಅದು ಏನಂತ ತಿವಿದ ಕತ್ತಿ ಹಾಗೆ, ಇಲ್ಲ ಒಬ್ಬರನ್ನ ಚುಚ್ಚಿ ಸಾಯಿಸದಂತ ಲೆಕ್ಕದಲ್ಲಿ ಹೋಗುತ್ತೆ. ಒಬ್ರು ಚುಚ್ಚಿ ಸಾಯಿಸಾದ್ಮೇಲೆ ಅವರಿಗೆ ಮತ್ತೆ ತಿರ್ಗ ಜೀವ ಕೊಡ್ಲಿಕ್ಕೆ ನಮ್ಮ ಕೈಯಲ್ಲಿ ಆಗತ್ತಾ? ಆಗಲ್ಲ. ಅದೇ ರೀತಿಯಲ್ಲಿ ಇನ್ನು ಮಾತಲ್ಲಿ ಒಬ್ಬ ಮನಸ್ಸಿಗೆ ನೋವು ಕೊಟ್ಟಾದ್ಮೇಲೆ, ಅವ್ರಿಗೆ ಆ ತೊಂದ್ರೆ, ಆ ನೋವು ಆದ್ಮೇಲೆ ಕೆಲವರು ಹೇಳಿದ್ರೆ ನಾನು ಸತ್ರು ಮರೆಯಲ್ಲ ಅವ್ರ ಆ ಮಾತು ಹೇಳಿರೋದು ಅಂತ. ಇಲ್ಲಿ ಅದೇ ರೀತಿಯಾಗಿ ಸತ್ಯದ ತುಟಿ ಅಂದ್ರೆ ನಮ್ಮ ಈ ಬಾಯಲ್ಲಿ ಮನಸ್ಸಾಕ್ಷಿಗೆ ತಕ್ಕ ಹಾಗೆ ಪವಿತ್ರಾತ್ಮನ ಮಾತುಗಳು ಹೇಳುವ ಹಾಗೆ ಅದೇ ರೀತಿಯಾಗಿ ನಿಜವಾಗಲೂ ನಾವು ಮಾತಾಡೋದಾದ್ರೆ ಅದು ಶಾಶ್ವತವಾಗಿರುತ್ತೆ. ನಮ್ಮ ಜೀವನ, ನಮ್ಮ ಕಾರ್ಯಗಳು, ನಮ್ಮ ವಿಷಯಗಳೆಲ್ಲದಲ್ಲಿ ಒಂದು ಎಟರ್ನಲ್ ಅದಿರುತ್ತೆ. ಇನ್ನೊಂದು ವಾಕ್ಯ ನೋಡೋಣ. ಜ್ಞಾನೋಕ್ತಿಗಳ ಪುಸ್ತಕ 10ನೇ ಅಧ್ಯಾಯ 19ನೇ ವಾಕ್ಯ. ಮಾತಾಳಿಗೆ ಪಾಪ ತಪ್ಪದು, ಮೌನಿಯು ಮತಿವಂತ. ಅದೇ ರೀತಿ ಜ್ಞಾನೋಕ್ತಿ 26ನೇ ಅಧ್ಯಾಯ 28ನೇ ವಾಕ್ಯ. 26, 28. ಸುಳ್ಳು ನಾಲಿಗೆಯವನು ತಾನು ಬಾಧಿಸಿದವರನ್ನೇ ದ್ವೇಷಿಸುವನು, ಕಪಟದ ಬಾಯಿ ನಾಶಕರ. ಥ್ಯಾಂಕ್ ಯು. ಇಲ್ಲಿ ಈ ಎರಡು ವಾಕ್ಯದಲ್ಲಿ ಒಂದು ಹೇಳ್ತಾ ಇರೋದು ಮಾತಾಳಿ ಅಂತ ಹೇಳಿದ್ರೆ ನಿಮ್ಗೆಲ್ಲ ಗೊತ್ತಿದೆ. ಅದನ್ನು ಮೀನಿಂಗ್ ಮಾಡಿರೋ ಕಾರ್ಯಗಳ ಬಗ್ಗೆ ಆಗಲಿ ಬಾದ್ರೆ ಕಂಟಿನ್ಯೂಸ್ ಆಗಿ ಬಾಯಿ ಮುಚ್ಚದೇ ಇಲ್ಲ ಅಂತ ಕೆಲವೊಂದು ವ್ಯಕ್ತಿಗಳಿರುತ್ತೆ. ನಾನು ಹೇಳುದು ಒಳ್ಳೆ ಕಾರ್ಯಗಳು ಹೇಳ್ತಾ ಇರೋದು, ಇಲ್ಲಾದ್ರೂ ಬಾಕಿ ಇರೋದು ವಿಷಯ, ಕೆಲವರು ಪ್ರಸಂಗ ಮಾಡ್ತಾ ಇರೋದು ವಿಷಯದಲ್ಲಿ ಹೇಳ್ತಾ ಇರೋದಲ್ಲ, ಏನೋ ರೀಸನ್ ಇಲ್ಲದಲ್ಲಿ ಏನೋ ಮಾತಾಡ್ತಾರ ಅಂತ ವ್ಯಕ್ತಿಗಳು. ಅವನು ಏನ್ ಮಾಡ್ತಾ ಇದ್ರೆ ಅಂದ್ರೆ ನನಗೆ ಏನು ಗೊತ್ತಿಲ್ಲ, ನಂದು ಒಳಗಡೆ ಎಂತದೂ ಇಲ್ಲ ಅಂತ ಅವನ್ ಮಾತುಗಳಲ್ಲಿ ಗೊತ್ತಾಗುತ್ತೆ. ಯಾಕಂದ್ರೆ ಅವನ್ ಮಾತಾಡ್ತಾ ಇರೋದಲ್ಲ, ನಾನು ಯಾವ್ದೋ ಏನೋ ದೊಡ್ಡ ಒಂದು ವ್ಯಕ್ತಿ, ಇಲ್ಲಾದ್ರೆ ನನಗೆ ತುಂಬಾ ಬುದ್ಧಿ ಇರೋದಂತ ಲೆಕ್ಕದಲ್ಲಿ, ಇಲ್ಲಾದ್ರೆ ಈ ರೀತಿಯಲ್ಲಿ ಅವನು ಹೊಗಳಿಕೊಳ್ಳುವಂತ ವಿಷಯಗಳಲ್ಲಿ ಹೇಳ್ತಾರೆ. ಇಲ್ಲಿ ನೋಡಿ, ಮಾತಾಡ್ಲಿಗೆ ನೋಡಿ ಅಂದ್ರೆ ಈಗ ಏನಾಗಿದೆ ಎಕ್ಸಾಕ್ಟ್ಲಿ ಅಂತ ಹೇಳಿದ್ರೆ, ನಾವು ಮೌನ, ಎಲ್ಲಿ ನಮಗೆ ಮಾತಾಡಬೇಕು, ಎಷ್ಟು ಮಾತಾಡಬೇಕು ಅಷ್ಟೇ ಮಾತಾಡಿ. ನಮ್ಮ ಮಾತುಗಳು ಕಂಟ್ರೋಲ್, ಆಕ್ಚುಲಿ ನಮ್ಮ ಮಾತುಗಳು, ನಮ್ಮ ತುಟಿಗಳು ನಮ್ಮ ಕಂಟ್ರೋಲ್ ಅಲ್ಲಿ, ನಮ್ಮ ನಾಲಿಗೆ ನಮ್ಮ ಕಂಟ್ರೋಲ್ ಅಲ್ಲಿ ಇರ್ಬೇಕು ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ಆ ನಮ್ಮ ನಾಲಿಗೆ ನಮ್ಮ ಕಂಟ್ರೋಲ್ ಅಲ್ಲಿ ಇರುವಂತ ವ್ಯಕ್ತಿ, ಆ ವ್ಯಕ್ತಿ ಯಾರು ಅಂತ ಇನ್ನೊಂದು ವಾಕ್ಯದಲ್ಲಿ ನಾನು ಹೇಳ್ತೀನಿ. ಅದೇ ರೀತಿಯಾಗಿ ಈ 26, 28ರಲ್ಲಿ ಹೇಳ್ತಾ ಇರೋದು, ಸುಳ್ಳು ನಾಲಿಗೆ ಅವನು ತಾನು ಬಾಧಿಸಿದವರನ್ನೇ ದೋಷ. ಅಂದ್ರೆ ಅವನು ಏನ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ನಿಜವಾಗಲೂ ಈ ಸುಳ್ಳು ಹೇಳುವಾಗ, ಇಲ್ಲಾಂದ್ರೆ ಒಬ್ಬ ತಪ್ಪು ಬಾಯಿಂದ ಆ ಒಂದು ಪದಗಳು ಹೇಳುವಾಗ, ಈಗ ನನ್ ಜೊತೆ 4 ಜನ ಇದ್ದಾರೆ. ಆ 4 ಜನವನ್ನು ಎಲ್ಲರೂ ಒಳ್ಳೆ ವ್ಯಕ್ತಿಗಳೇ. ಸೊ ನನ್ನ ಬಾಯಿಂದ ಅವರಿಗೆ ಒಂದಲ್ಲಾದ್ರೂ ಒಂದಿನ ಒಂದು ಕೆಟ್ಟ ಪದವಾಗ್ಲಿ, ಇಲ್ಲಾಂದ್ರೆ ಯಾವ್ದಾದ್ರು ಒಂದು ವಿಷಯ ಆಗ್ಲಿ, ಇಲ್ಲದ್ರೆ ಪ್ರಾಪಂಚಿಕವಾಗಿರೋದು ನಾನಿಗೆ ಅನ್ಸುವಂತ ಕೆಲವೊಂದು ವಿಷಯಗಳೆಲ್ಲ ಹೇಳುವಾಗ ನಿಜವಾಗ್ಲೂ ಅದು ಏನಾಗುತ್ತೆ ಅಂತ ಹೇಳಿ ಅವರು ನನ್ನಿಂದ ದೂರವಾಗ್ಲಿಕ್ಕೆ ಕಾರಣವಾಗುತ್ತೆ. ಯಾಕೆಂದ್ರೆ ನಾನ್ ಹೇಳ್ತಾ ಇರೋದಲ್ಲಿ ಇದೆ, ನಾನ್ ಪಾಪಿನ ಇಲ್ಲ ಸತ್ಯ ವಿಶ್ವಾಸಿನ ಅಂತ. ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 26ನೇ ವಾಕ್ಯ. ಯಾಕೋಬ 1:26. ಸದ್ಭಕ್ತನೆಂದೆಣಿಸಿಕೊಳ್ಳುವ ಯಾವನಾದರೂ ತನ್ನ ನಾಲಿಗೆಗೆ ಕಡಿವಾಣವನ್ನು ಹಾಕದೆ ತನ್ನ ಹೃದಯವನ್ನು ಮೋಸಗೊಳಿಸುವವನಾದರೆ ಅವನ ಭಕ್ತಿ ನಿಷ್ಪ್ರಯೋಜನವಾಗಿದೆ.
ನೋಡಿ ಪ್ರಿಯರೇ, ಥ್ಯಾಂಕ್ ಯು. ಇಲ್ಲಿ ನಿಜವಾಗ್ಲೂ ನಾನು ನನ್ನ ಮುಂದೆ ನನ್ನ ಮಾತುಗಳು ಕೇಳಿಸ್ಕೊಂಡ್ರು ನೀವೆಲ್ಲವರನ್ನು ನಾನು ಅನ್ಕೊಂಡಿದ್ದೀನಿ, ನಾವೆಲ್ಲ ಸದ್ಭಕ್ತರು ಅಲ್ವಾ? ದೀಕ್ಷಾ ಸ್ನಾನ ತಗೊಂಡು ದೇವ್ರ ವಾಕ್ಯವನ್ನು ತಿಳ್ಕೊಂಡು ಅದೇ ರೀತಿಯಾಗಿ ರಕ್ಷಣೆ ಹೊಂದಿ ದೇವರ ಮಾರ್ಗದಲ್ಲಿ ನಡಿಬೇಕು. ಪ್ರತಿಯೊಂದು ದಿವಸ ನನ್ನ ದೇವರೇ ನೀನು ನನ್ನನ್ನ ಕೈ ಹಿಡಿದು ನಡೆಸ್ಬೇಕು, ಯಾಕಂದ್ರೆ ನಾನ್ ಬೆಳಗಿನನು ಪಾಪಿ, ನನ್ನಿಂದ ನೀನು ಕೈ ಬಿಡಬಾರ್ದು ಅಂತ ಹೇಳಿ ದೇವರ ಹತ್ರ ಬೇಡ್ಕೊಂಡು ಒಂದೊಂದು ದಿವಸನ ಬೆಳಿಗ್ಗೆ ಎದ್ದು ಬಂದು ದೇವರಿಗೆ ಕೈ ಮುಗಿದು ಈ ಸದ್ಭಕ್ತನೆಂದನಿಸಿಕೊಳ್ಳುವ ನಾನು, ನೀವು ಅಲ್ಲ. ಯಾವನಾದ್ರೂ ತನ್ನ ನಾಲಿಗೆಗೆ ಕಡಿವಾಣ ಮೀನ್ಸ್ ಕಂಟ್ರೋಲ್. ನಾನು ಆಗಲೇ ಹೇಳಿದೆಲ್ಲ, ನಮ್ಮ ಮಾತುಗಳಲ್ಲಿ ಇರೋದು ಕಂಟ್ರೋಲ್. ನಮ್ಮ ಬಾಯಿಂದ ಯಾವ ಪದ ಹೊರಡ ಬರ್ಬೇಕು, ನಮ್ಮ ಬಾಯಿಂದ ಯಾವ ಶಬ್ದವನ್ನು ಹೊರಡ ಬರ್ಬೇಕು, ಆ ಸಮಯದಲ್ಲಿ ನಮ್ಮ ಇಮೋಷನ್ ಏನಾಗಿರ್ಬೇಕು ಅಂತ ಈ ಕಂಟ್ರೋಲ್ ಅಲ್ಲಿ ನೋಡಿ, ಆ ಕಡಿವಾಣವನ್ನು ಹಾಕದೆ ಈ ಕಂಟ್ರೋಲ್ ಇಲ್ಲದಲ್ಲೇ ಈ ಮೊನ್ನೆ ವಯನಾಡಲ್ಲಿ ಮೇಲ್ಗಡೆಯಿಂದ ಇದು ಬಂದಿದೆಯಲ್ಲ, ನೀರು ಕಲ್ಲು ಮಣ್ಣೆಲ್ಲ ಬಂದಿಷ್ಟು ಜನಗಳು. ಇದೇ ತರ ಇದಕ್ಕಿಂತ ದೊಡ್ಡ ದುರಂತವಾಗುತ್ತೆ ಈ ಕಂಟ್ರೋಲ್ ಇಲ್ಲದಲ್ಲ. ನಮ್ಮ ಬಾಯಿಂದ ಪ್ರತಿಯೊಂದು ಪದಗಳನ್ನು ಆಲೋಚನೆ ಮಾಡದಲ್ಲೇ ದೇವರ ಆತ್ಮನ ಮಾತುಗಳು ಕೇಳಿಸದೆ ನಾವು ಮಾತಾಡಿದ್ರೆ ನೋಡಿ ಏನಾಗುತ್ತೆ, ಅದು ಹಾಕದೆ ತನ್ನ ಹೃದಯವನ್ನು ಮೋಸಗೊಳಿಸುವವನಾದರೆ ಅವನ ಭಕ್ತಿ ನಿಷ್ಪ್ರಯೋಜನವಾಗಿದೆ. ಇವತ್ತು ನಾವು ಯೋಜನೆ ಮಾಡೋಣ, ಆ ಸದ್ಭಕ್ತನಾಗಿ ಒಳ್ಳೆ ವಿಶ್ವಾಸಿ, ದೇವರ ವಿಶ್ವಾಸ, ಸತ್ಯವಿಶ್ವಾಸಿ ಆಗಿ ನನ್ನ ಮಾತುಗಳಿಗೆ ನಾನು ಆ ಕಡಿವಾಣವನ್ನು ಇಟ್ಟಿದ್ದೀನ. ಆ ನನ್ನ ಮಾತುಗಳು, ನನ್ನ ನಾಲಿಗೆ, ನನ್ನ ತುಟಿಗಳು ನನ್ನ ಕಂಟ್ರೋಲ್ ಅಲ್ಲಿ ಇದೀನ. ಈ ಕಂಟ್ರೋಲ್ ತಪ್ಪಿ ಹಿಂದಿನ ಕಾಲದಲ್ಲಿ ನಿನ್ನೆ ಮೊನ್ನೆ ಯಾವತ್ತಾದ್ರೂ ಒಂದು ಕಾಲದಲ್ಲಿ ಯಾರ್ಯಾರ ಹತ್ರ ನಾನು ಮಾತಾಡಿದಿನ, ಹಂಗೇನಾದ್ರೂ ಮಾತಾಡಿದ್ರೆ ಅವರಿಗೆ ನಾನು ಕ್ಷಮೆ ಹೇಳಿದಿನ. ಇಲ್ಲದಿದ್ರೆ ಪ್ರಿಯರೇ, ಇವತ್ತು ಈ ರಾತ್ರಿಯಲ್ಲಿ ದೇವರ ಮುಂದೆ ನನ್ನ ದೇವರೇ, ನನಗೆ ಆ ಸಮಯದಲ್ಲಿ ಅಷ್ಟೊಂದು ಇದಿರ್ಲಿಲ್ಲ, ಈ ಸಮಯದಲ್ಲಿ ನನಗೆ ಆ ತಿಳುವಳಿಕೆ ಸಿಕ್ಕಿದೆ, ನಾನು ಇಂದ ವ್ಯಕ್ತಿಯನ್ನೇ ಇದೇ ರೀತಿಯಲ್ಲಿ ಬೈದಿದ್ದೀನಿ. ನಿನ್ನ ಭಕ್ತನಾಗಿ ನಿನ್ನ ಪವಿತ್ರಾತ್ಮನ ಗರ್ಭ ಗುಡಿಯಾಗಿರುವಂತ ಈ ನಾನು ಯಾವತ್ತು ಮಾಡಬಾರ್ದಿತ್ತು ಆ ಕೆಲಸ. ಆದ್ರಿಂದ ದೇವರೇ, ನನ್ನ ತಪ್ಪುಗಳನ್ನು ಕ್ಷಮಿಸಿ ಅಂದ ದೇವರ ಹತ್ರ ಅವರನ್ನು ಒಪ್ಸ್ಕೊಳ್ಳೋಣ, ನಮ್ಮನ್ನು ನಾವು ಒಪ್ಕೊಳ್ಳೋಣ. ಪ್ರಿಯರೇ, ಇಲ್ಲ ಆದ್ರೆ ನಮ್ಮ ಈ ವಿಶ್ವಾಸಗಳು, ನಮ್ಮ ಈ ದೇವರ ವಾಕ್ಯ ಕೂಟಗಳು, ನಮ್ಮ ಈ ಬೈಬಲ್ ಸ್ಟಡೀಸ್ ಎಲ್ಲದನ್ನು ವ್ಯರ್ಥ. ಅದೇ ರೀತಿಯಾಗಿ ಇನ್ನೊಂದು ವಾಕ್ಯ, 1 ಪೇತ್ರ 3ನೇ ಅಧ್ಯಾಯ 10ನೇ ವಾಕ್ಯ. 1 ಪೇತ್ರ 3ನೇ ಅಧ್ಯಾಯ 10ನೇ ವಾಕ್ಯ. ಜೀವದಲ್ಲಿ ಸಂತೋಷಪಟ್ಟು ಸುದಿನಗಳನ್ನು ನೋಡುವುದಕ್ಕೆ ಇಷ್ಟವುಳ್ಳವನು ಕೆಟ್ಟದ್ದನ್ನು ನುಡಿಯದಂತೆ ತನ್ನ ನಾಲಿಗೆಯನ್ನು, ವಂಚನೆಯ ಮಾತುಗಳನ್ನಾಡದಂತೆ ತುಟಿಗಳನ್ನು ಬಿಗಿ ಹಿಡಿಯಲಿ. ಪ್ರಿಯರೇ, ಇಷ್ಟೇ ನಾವು ಮಾಡಬೇಕಾಗಿರೋದು ಕೆಲಸ ನಮ್ಮ ಜೀವಮಾನದಲ್ಲಿ. ದೇವರ ವಿಶ್ವಾಸಿಯಾಗಿ ಯೇಸು ಕ್ರಿಸ್ತನ ನಮಗೋಸ್ಕರನೇ ಆ ಕಲ್ವಾರಿ ಶಿಲುಬೆ ಮೇಲೆ ಅಲ್ಲ ಅಷ್ಟೆಲ್ಲ ನೋವುಗಳ ಅನುಭವಿಸಿ ಮತ್ತೆ ನಮ್ಮನ್ನ ಕರ್ಕೊಂಡು ಹೋಗ್ಲಿಕ್ಕೆ ಬರುವ ಸಂದರ್ಭದಲ್ಲಿ ಹೃದಯ ಆತ್ಮಗಳು ಶುದ್ಧವಾಗಿ ಇರ್ಬೇಕು ಅಂತ ಹೇಳಿದ್ರೆ ನೋಡಿಲಿ, ಜೀವದಲ್ಲಿ ಸಂತೋಷಪಟ್ಟು ನಿನಗೆ ಈ ಸಿಕ್ಕಿರೋದ್ರಿಂದ ಈ ಆಯುಸ್ಸು ಆರೋಗ್ಯದಲ್ಲಿ ಸಿಕ್ಕಿದ ದಿನಗಳಲ್ಲಿ ಸಂತೋಷಪಟ್ಟು ಸುದಿನಗಳನ್ನು ನೋಡುವುದಕ್ಕೆ, ನಮಗೆ ಅದರಾದ ಯೇಸು ಕ್ರಿಸ್ತನನ್ನು ಬರುವಾಗ ಆ ಒಳ್ಳೆ ದಿನವನ್ನು ನೋಡುವುದಕ್ಕೆ ಇಷ್ಟವುಳ್ಳವನ್ನು ಕೆಟ್ಟದನ್ನು, ನಿನಗೆ ಆತರ ಇಷ್ಟ ಇದ್ರೆ ನೀನು ಯಾವತ್ತೂ ಕೆಟ್ಟದನ್ನು ನುಡಿಯದಂದೇ. ನಾವು ಎಷ್ಟು ಒಳ್ಳೆ ಹೃದಯ ಇರೋದನ್ನು, ಎಷ್ಟು ಚೆನ್ನಾಗಿದ್ರು, ಈ ಬೆಳಿಗ್ಗೆಯಿಂದ ಸಂಜೆ ತನಕ ನೀರು ಬಾವಿಯಿಂದ ತೆಗೆದ್ಬಿಟ್ಟು ಕೊನೆಗೆ ಆ ಬಿಂದಿ ಈ ಹೊಡಿತಾರಂತ ಹೇಳ್ತಾರದೊಂದು ಗಾದೆ ಇದೆ ಮಲಯಾಳದಲ್ಲಿ. ಇಲ್ಲಿ ಅದೇ ರೀತಿಯಲ್ಲಿ ಕೆಲಸ, ನಾವು ಸತ್ಯವಿಶ್ವಾಸಿಯಾಗಿ ಜೀವಿಸಿ ಇಡೀ ದಿನ ನಾವು ಇಷ್ಟು ಜೀವನದಲ್ಲಿ ಬರ್ತೀನಿ, ಇಷ್ಟು ಜೀವನದಲ್ಲಿ ಹೆಂಗೋ ಯಾರಿಗೆ ಜಗಳ ಮಾಡೋದಿಲ್ಲ, ಬೈಯದಲ್ಲಿ ಈ ತರ ಕೆಟ್ಟದಾಗಿ ಯಾವುದು ಮಾಡದಲ್ಲೇ ನಾವು ಬಂದಿದ್ದೇನೆ. ಆದ್ರೆ ಪ್ರಿಯರಿ, ಇದು ನಮ್ಮ ಬಾಯಿಂದ ಹೊರಗಡೆ ಬರ್ಲಿಕ್ಕೆ 1 ನಿಮಿಷ ಸಾಕು. ಇಷ್ಟು ವರ್ಷ ನಾವು ಕಾಪಾಡಿಕೊಂಡು ಬಂದಿರೋದಂತ, ಅದು ಮಕ್ಕಳಿಗಿರ್ಬೋದು, ತಂದೆ ತಾಯಿಗಳಿಗಿರ್ಬೋದು, ಹೆಂಡತಿಗಿರ್ಬೋದು, ಗಂಡನಿಗಿರ್ಬೋದು, ಇಲ್ಲ ನಮ್ಮ ಸಂಬಂಧಿಗರಿರ್ಬೋದು, ಯಾರಿಗಾದ್ರೂ ಒಂದ್ ಸಂದರ್ಭದಲ್ಲಿ ಏನಂತ, ಕೆಟ್ಟದನ್ನು ನುಡಿಯದಂದೇ ಕಾಪಾಡಬೇಕಾಗಿರೋದು ಜವಾಬ್ದಾರಿ ಪ್ರತಿಯೊಬ್ಬರಿಗೇನು. ನಿಮಗೆಲ್ಲ ಶಕ್ತಿಯನ್ನು ಕೊಡ್ತೀನಿ ಅಂತ ಹೇಳಿಬಿಟ್ಟು ನಾವು ಎಲ್ಲಿಂದ ಬರ್ತಾ ಇರೋದು, ಆ ಪವಿತ್ರಾತ್ಮನನ್ನ ದೇವ್ರಿಗೆ ಕಳಿಸ್ಕೊಡ್ದು ನಾವು ಬಂದಾದ್ಮೇಲೆ ಪಾಪ, ನೀತಿ, ನ್ಯಾಯ, ತೀರ್ವಿಕೆ ಇದೆಲ್ಲದನ್ನು ನಿಮಗೆ ಪ್ರಿಯರೇ, ಇಲ್ಲಿ
ಈ ಪಾಪದ ತಿಳುವಳಿಕೆ, ನಾಲಿಗೆಯಿಂದ, ನಮ್ಮ ತುಡಿಗಳಿಂದ, ನಮ್ಮ ಮಾತುಗಳಿಂದ ಆಗುವಂತ ಆ ಪಾಪಗಳ ತಿಳುವಳಿಕೆ, ಆ ಕೆಟ್ಟದನ್ನು ನುಡಿಯದಂತೆ ತನ್ನ ನಾಲಿಗೆಯನ್ನು ವಂಚನೆಯ ಮಾತುಗಳನ್ನಾಡದಂತೆ, ವಂಚನೆಯ ಮಾತುಗಳು, ತುಟಿಗಳನ್ನು ಬಿಗಿ ಹಿಡಿಯಲಿ. ಕಂಟ್ರೋಲ್, ನಮ್ಮ ಒಂದು ಕಂಟ್ರೋಲ್ ಅಲ್ಲಿ ಪ್ರಿಯರೇ, ಮುಂದಿನ ಜೀವನದಲ್ಲಿ ನಾವು ಪ್ರತಿಯೊಂದು ಸೇರಿನ ಪವಿತ್ರಾತ್ಮನ ಕುರಿತಾಗಿ ನಾವು ಕಲಿಯುವಾಗ, ಒಂದೊಂದು ಸೆಷನ್ ಅಲ್ಲಿ ನಾವು ಮುಗಿಯುವಾಗ ಪ್ರಿಯರೇ, ನಮ್ಮ ಮೈಂಡ್ ಮೇಲೆ, ನಮ್ಮ ಬಾಡಿ ಮೇಲೆ, ನಮ್ಮ ಆಲೋಚನೆಗಳ ಮೇಲೆ ನಮ್ದಾಗಿರೋದಂತ ಪವಿತ್ರಾತ್ಮನದು ಒಂದು ಕಂಟ್ರೋಲ್ ನಾವು ಒಪ್ಪಿಸಿಕೊಡ್ತಾ ಇದ್ದೇವೆ. ಆ ಕಂಟ್ರೋಲು ಎಲ್ಲಿ ತಂಗ ಇರಬೇಕು ಅಂತ ಹೇಳಿದ್ರೆ, ಆ ಒಳ್ಳೆ ಸುದಿನಗಳನ್ನು ನೋಡುವುದಕ್ಕೆ ಇಷ್ಟವುಳ್ಳವರಾಗಿ ನಾವು ಬದುಕುವಾಗ ಆ ಕಂಟ್ರೋಲ್ ಅಲ್ಲಿ, ಆ ಚಿಂತೆಯಲ್ಲಿ, ಈ ನಾಲಿಗೆಯನ್ನು ಮಾಡುವಂತ ಈ ಸಬ್ಜೆಕ್ಟ್ ಇಲ್ಲಿ ಮುಗೀತಾ ಇಲ್ಲ. ನೆಕ್ಸ್ಟ್ ಸೆಷನ್ ಅಲ್ಲಿ ನಾನು ಇದು ಮಾಡ್ತೀನಿ. ಈಗ ಆಲ್ರೆಡಿ ಸಮಯ ಆಗಿದೆ. ಈ ವಿಷಯಗಳು ನಾನು ಹೇಳ್ತಲ್ಲ, ಈ ವಾಕ್ಯಗಳು ಯಾರಾದ್ರೂ ಬರೆದಿಟ್ಟಿದ್ರೆ ನೀವು ಮನೆಯಲ್ಲಿ ಇರುವಾಗ ಇಲ್ಲಾದ್ರೂ ಫ್ರೀ ಆಗಿರೋ ಸಮಯದಲ್ಲಿ ಇನ್ನೊಂದ್ಸರಿ ಓದಿ. ಪವಿತ್ರಾತ್ಮನ ನಿಮಗೆ ಕೊಡುವಂತ ತಿಳುವಳಿಕೆ ನನಗೆ ಕೊಡುವಂತ ತಿಳುವಳಿಕೆಯನ್ನು ವ್ಯತ್ಯಸ್ತವಾಗಿರುತ್ತೆ. ಇಲ್ಲಿ ನಿಮ್ಮ ತಿಳುವಳಿಕೆ, ನಿಮ್ಮ ಒಳಗಡೆ ಇರೋದು ಪವಿತ್ರಾತ್ಮನ ಶಕ್ತಿಯ ಪ್ರಕಾರ ಆ ಹೊಸ ಒಂದು ತಿಳುವಳಿಕೆ ನಿಮ್ಮ ಹೃದಯದಲ್ಲಿ, ಆ ತಿಳುವಳಿಕೆ ಅಷ್ಟೇ ಅಂತಲ್ಲ, ಅದು ಮಾಡುವಂತ ಶಕ್ತಿಯನ್ನು ಕೊಡುವಂತ ದೇವರಾತ್ಮನ ಬೇರೆ ಮುಂದಿನ ದಿವಸಗಳಲ್ಲಿ ಆ ಶಕ್ತಿಯನ್ನು ಇನ್ನೂ ಹೆಚ್ಚಾಗಿ ಹೊಂದಿ, ಆ ಪವಿತ್ರಾತ್ಮನ ಕೃಪಾವರವನ್ನು ಹೊಂದಿ, ದೇವರ ಅನುಗ್ರಹ ಆಶೀರ್ವಾದದಲ್ಲಿ ಯಾರನ್ನು ಶಪಿಸದಲ್ಲೇ, ಯಾರಿಗೇನು ಕೆಟ್ಟದನ್ನು ಭಾವಿಸಿಕೊಳ್ಳದೆ, ನಮ್ಮ ಬಾಯಿಂದ ಯಾರಿಗೇ ಆಗಲಿ, ಮಕ್ಕಳಿಗಿರ್ಬೋದು, ತಂದೆ ತಾಯಿಗಳು ಯಾರಿಗೆ ಬೇಕಾದ ಮಾಡ್ಬೋದು, ಯಾರಿಗೇನು ನಮ್ಮ ಬಾಯಿಂದ ಒಂದು ಕೆಟ್ಟ ಪದವನ್ನು ನಾವು ಬೆಳೆಸಿ ಆ ರೀತಿಯಲ್ಲಿ ಅವರನ್ನು ಮನಸ್ಸಿಗೆ ನೋವು ಕೊಡುವಂತ ರೀತಿ, ಅದೊಂದು ತಿಳುವಳಿಕೆ ನಮಗೆ, ನಾನು ಮಾಡಬಾರದು. ಯಾಕಂದ್ರೆ ಪವಿತ್ರಾತ್ಮನು ನನ್ನ ಒಳಗಡೆ ಇದ್ದಾನೆ. ಆ ಒಂದು ಭಯ ಭಕ್ತಿಯಿಂದ ಮುಂದಿನ ದಿವಸಗಳಲ್ಲಿ ನಾವೆಲ್ಲ ಬದುಕುವಾಗೆ ದೇವರು ನಮಗೆ ಸಹಾಯ ಮಾಡಲಿ, ಆಶೀರ್ವಾದ ಕೊಡಲಿ.